ಸಂಪೂರ್ಣವಾಗಿ ವಿಫಲವಾಗಿದೆ. ಪಾಕ್ ವಿರುದ್ಧದ ಯುದ್ಧದಲ್ಲಿ ಕರ್ನಾಟಕದ ಪಾತ್ರ ಬಹುಮುಖ್ಯ. ಆಪರೇಷನ್ ಸಿಂಧೂರದಲ್ಲಿ ಕರ್ನಾಟಕದ ಸೊಸೆಯ ಪಾತ್ರವೂ ಕೂಡ ಬಹಳ ಮುಖ್ಯ. ಸೋಫಿಯಾ ಇದಾರಲ್ಲ ಅವರೇ ಈಗ ಪಾಕ್ ಮಿಸೈಲ್ ಹೊಡೆದಾಕಿದ ಕ್ಷಿಪಣಿಯ ಸರದಿ. ಪಾಕ್ ಕ್ಷಿಪಣಿಗಳನ್ನ ಆಕಾಶ್ ಕ್ಷಿಪಣಿ ಹೊಡೆದಾಕಿತ್ತು. ಭಾರತದ ದೇಶೀಯ ನಿರ್ಮಿತ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಇದು. ಕ್ಷಿಪಣಿ ನಿರೋಧಕ ವ್ಯವಸ್ಥೆ, ಏರ್ ಡಿಫೆನ್ಸ್ ಸಿಸ್ಟಮ್. ಆಕಾಶ್ ಕ್ಷಿಪಣಿ ನಿರ್ಮಾಣವಾಗಿದೆ ನಮ್ಮ ಬೆಂಗಳೂರಿನಲ್ಲಿ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನಿರ್ಮಿಸಿರುವಂತ ಆಕಾಶ್. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಿಲೀಪ್. ಒಂದ್ ಕಡೆ ಪಾಕಿಸ್ತಾನಕ್ಕೆ ಪಾಪ ಗೊತ್ತೇ ಇರಲಿಲ್ಲ ಅಂತ ಕಾಣಿಸುತ್ತೆ ಭಾರತದ ಬಳಿ ಇಷ್ಟೆಲ್ಲ ಅಸ್ತ್ರಗಳು ಇದಾವೆ ಅಂತ ಹೇಳಿ. ಈಗ ಏರ್ ಡಿಫೆನ್ಸ್ ಸಿಸ್ಟಮ್ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಮಾಡ್ತಾ ಇದೆ ಭಾರತೀಯ ಸೇನೆಗೆ. ಆ ಒಂದು ಸಿಸ್ಟಮ್ ಯಾವ ರೀತಿಯಾಗಿ ವರ್ಕ್ ಮಾಡಿದೆ ಇನ್ನು ಈ ಒಂದು ಸಂದರ್ಭದಲ್ಲಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ. ನೋಡಿ ರಾಮ್, ಎಂಥ ವಿಪರ್ಯಾಸ ಅಂದರೆ ನಾವು ನಮ್ಮದೇ ಭಾರತದ ನಮ್ಮದೇ ಬೆಂಗಳೂರಿನಲ್ಲಿ ತಯಾರಾದ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶ್ ಅಂತ ಇದೆ. ಅದು ಇಷ್ಟೆಲ್ಲ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಮಗೆ ತಡವಾಗಿ ಗೊತ್ತಾಗಿದೆ. ಅಂದರೆ ಇದಕ್ಕೆ ಮುಂಚೆ ನಾವೆಲ್ಲ ಏನು ಮಾತಾಡ್ತಿದ್ವಿ, ರಷ್ಯಾ ನಿರ್ಮಿತ, ರಷ್ಯಾದಿಂದ ನಾವು ತೊಗೊಂಬಂದ S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದರಿಂದ ನಾವು ಪಾಕಿಸ್ತಾನದ ಮಿಸೈಲ್ಗಳನ್ನು ತಡೆದ್ಬಿಟ್ವಿ. ಅದು ನಮಗೆ ಭಾರಿ ಉಪಯೋಗ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಿದ್ವಿ. ಅದು ಉಪಯೋಗ ಆಗಿದೆ, S-400 ಉಪಯೋಗ ಆಗಿದೆ, ಇಲ್ಲ ಅಂತಲ್ಲ. ಆದರೆ S-400 ಅಷ್ಟೇ ತುಂಬ ಶಕ್ತಿಯುತವಾಗಿ ಅಷ್ಟೇ ನಿಖರವಾಗಿ ಗುರಿಯನ್ನು ಭೇದಿಸುವಂಥ ಆಕಾಶ್ ಕ್ಷಿಪಣಿ ನಿರೋಧಕ ವ್ಯವಸ್ಥೆನ ನಮ್ಮದೇ ದೇಶೀಯ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿಪಡಿಸಿರೋದು. ಬರೀ ದೇಶೀಯ ತಂತ್ರಜ್ಞಾನ ಅಂತೇಳ್ಬಿಟ್ಟು ಇಡೀ ಭಾರತದಲ್ಲಿ ಎಲ್ಲೋ ಅಲ್ಲ, ನಮ್ಮದೇ ಬೆಂಗಳೂರಲ್ಲಿ ಆಗಿರೋದು. ಬೆಂಗಳೂರಿನ ನಾಗವಾರದಲ್ಲಿ, ಅಂದರೆ ಬೆಂಗಳೂರಲ್ಲಿ ಔಟರ್ ರಿಂಗ್ ರೋಡ್ ಏನಿದೆ ಅಲ್ಲಿ ನಾಗವಾರದ ಹತ್ರ ಬೆಂಗಳೂರು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕಂಪ್ನಿದು ಪ್ರಧಾನ ಕಚೇರಿ ಇದೆ. ಆ ಪ್ರಧಾನ ಕಚೇರಿಯಲ್ಲಿ ನಿರ್ಮಾಣ ಆಗಿರೋವಂಥದ್ದು ನಮ್ಮ ಹೆಮ್ಮೆಯ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮು. ಈ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮು DRDOದ ಒಂದು ಸಂಶೋಧನೆ. ಇದರ ಒಂದು ಸಂಪೂರ್ಣ ಶ್ರೇಯ ಸಲ್ಲಬೇಕಾಗಿರೋದು DRDO ಮತ್ತು BELಗೆ. ಈ ಎರಡೂ ಸಂಸ್ಥೆಯ ಸಹಯೋಗದೊಂದಿಗೆ ನಿರ್ಮಾಣ ಆಗಿರೋ ದೇಶಿ ತಂತ್ರಜ್ಞಾನದ ಈ ಒಂದು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಇದನ್ನು ಕಟಿಂಗ್ ಎಡ್ಜ್ ಟೆಕ್ನಾಲಜಿ ಅಂತಲೇ ಕರೀತಾರೆ. ಆ ವಿಶ್ವದ ಹಲವು ದೇಶಗಳು ಈ ಒಂದು ಮಿಸೈಲ್ ಸಿಸ್ಟಮ್ ನಮಗೆ ಬೇಕು ಅಂತಿದ್ದಾವೆ. ಏನಕ್ಕೆ ಅಂದರೆ, ನೀವು ಇಸ್ರೇಲ್ ಹಮಾಸ್ ಯುದ್ಧ ಆದಾಗ ಕೇಳಿರ್ಬೋದು, ಹಮಾಸ್ ಉಗ್ರರು 100 ಗಟ್ಟಲೆ ಕ್ಷಿಪಣಿಗಳನ್ನು ಆರ್ಬಿಟ್ರೂ ಇಸ್ರೇಲ್ನ ಒಂದು ಅಲ್ಲಿನ ದೇಶಿ ನಿರ್ಮಿತವಾದಂಥ ಐರನ್ ಡೋಮು ಎಲ್ಲದನ್ನೂ ತಡೆದಾಕ್ಬಿಡ್ತು. ಆಕಾಶದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂಥರ ಬಲೆ ಹೆಣದಂಗಿತ್ತು. ಯಾವುದೇ ಕ್ಷಿಪಣಿ ಇರಲಿ, ಯಾವುದೇ ಡ್ರೋನ್ ಇರಲಿ, ಯಾವುದನ್ನು ಒಳಗೆ ಬರಕ್ಕೆ ಬಿಡ್ತಿರ್ಲಿಲ್ಲ. ತುಂಬ ಶಕ್ತಿಯುತವಾದ ಅದೊಂದು ಸಾಧನ ಅಂತೇಳ್ಬಿಟ್ಟು ಇಡೀ ವಿಶ್ವನೇ ಹೊಗಳ್ತಿತ್ತು. ಈಗ ಅದೇ ರೀತಿಯ ಹೊಗಳಿಕೆ ಆಕಾಶ್ ಬಗ್ಗೆ ಬರಬೇಕಾಗಿದೆ. ಯಾಕೆಂದರೆ ಐರನ್ ಡೋಮ್ನ ಸರಿಸಾಟಿಯಾಗಬಲ್ಲಂಥ ಸಾಮರ್ಥ್ಯ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಿದೆ. ಇನ್ನು ಈ ಒಂದು ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಹೆಂಗೆ ವರ್ಕ್ ಮಾಡುತ್ತೆ ಅಂತ ನೋಡೋದಾದರೆ ಇಲ್ಲಿ ಒಂದು ಸಮಗ್ರವಾಗಿ ಡೀಟೇಲ್ ಇದೆ, ನಿಮ್ಗೆ ಹೇಳ್ತೀವಿ. ಮೊದಲಿಗೆ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಇದು 4 ಭಾಗಗಳಲ್ಲಿರುತ್ತೆ. ಮೊದಲಿಗೆ ಹೇಳೋದಾದರೆ ಟ್ರೂಪ್ ಕಂಟ್ರೋಲ್ ಸೆಂಟರ್ ಅಂತ ಕರೀತಾರೆ. ಈ ಟ್ರೂಪ್ ಕಂಟ್ರೋಲ್ ಸೆಂಟರಲ್ಲೇ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಮಿಸೈಲ್ ಒಂದು ಹಾರಿ ಹೋಗ್ತಾ ಇದೆ. ಈ ಟ್ರೂಪ್ ಕಂಟ್ರೋಲ್ ಸೆಂಟರಿಂದನೇ ಮಿಸೈಲ್ ಹಾರೋಗೋದು. ಇದಕ್ಕೆ 3 ಪ್ರಮುಖ ರ್ಯಾಡಾರ್ಗಳಿರ್ತವೆ. ಒಂದು ಟ್ರೂಪ್ ಲೆವೆಲ್ ರಾಡಾರ್ ಅಂತೇಳ್ಬಿಟ್ಟು ಇದು, ಮತ್ತು ಇನ್ನೊಂದು ಫ್ಲೈಟ್ ಲೆವೆಲ್ ರಾಡಾರ್ ಅಂತ, ಮತ್ತೊಂದು ಸೆಂಟ್ರಲ್ ಅಕ್ವಿಸಿಷನ್ ರಾಡಾರ್ ಅಂತೇಳಿ. ಈ 2 ರ್ಯಾಡಾರ್ಗಳನ್ನು ಒಂದು ಸಮ್ಮಿಲನ ಮಾಡೋ ಕೆಲಸನ 3ನೇ ರ್ಯಾಡಾರ್ ಮಾಡುತ್ತೆ. ಇದು ಫ್ಲೈಟ್ ಕಂಟ್ರೋಲ್ ಸೆಂಟರ್ ಅಂತ ಮತ್ತೊಂದಿರುತ್ತೆ. ಇಲ್ಲಿ ಸಿಬ್ಬಂದಿ ಮತ್ತು ಸೇನಾ ತಜ್ಞರು ಇಲ್ಲಿ ಕೂತ್ಕೊಂಡಿರೋದಕ್ಕೆ ಕ್ಷಣದ ಒಂದು ತೀರ್ಮಾನಗಳನ್ನು ತಗೊಳೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಈ ಒಂದು ರ್ಯಾಡಾರ್ಗಳೇನಿದೆ ಇದು ಯಾವುದೇ ಒಂದು ಶತ್ರು ದೇಶದಿಂದ ಹಾರಿ ಬರುವ ಕ್ಷಿಪಣಿ, ವಿಮಾನ ಮತ್ತು ಡ್ರೋನ್ ಯಾವುದನ್ನೇ ಅಲ್ಲಿ ಗುರುತಿಸೋವಂಥ ಕೆಲಸ ಮಾಡುತ್ತೆ. ಜೊತೆಯಲ್ಲೇ ಈ ರ್ಯಾಡಾರ್ ಕೂಡ ಅದಕ್ಕೆ ನೆರವಾಗುತ್ತೆ. ಇವೆರಡೂ ರ್ಯಾಡಾರ್ಗಳು ಬರೀ ಶತ್ರು ದೇಶದ ಇದನ್ನು ಗುರ್ಸೋದು ಮಾತ್ರ ಅಲ್ಲ, ನಮ್ಮ ಆಕಾಶ್ ಕ್ಷಿಪಣಿ ಏನಿದೆ ಇದು ಒಂದು ಸತಿ ಉಡಾವಣೆ ಆಗಿದ ತಕ್ಷಣ ನಿರ್ದಿಷ್ಟ ಗುರಿಲೋಗಿ ಬೀಳೋದಲ್ಲ. ಇದಕ್ಕೆ ಕೂಡ ಒಂದು GPS ಇರುತ್ತೆ, ಇದಕ್ಕೆ ಒಂದು ಕಂಟ್ರೋಲ್ ಇರುತ್ತೆ. ಯಾವುದೇ ಒಂದು ಡ್ರೋನ್ ಬೇರೆ ಮಾರ್ಗ ಬದಲಾವಣೆ ಮಾಡಿದ್ರೆ, ಯಾವುದೇ ಒಂದು ವಿಮಾನ ಮಾರ್ಗ ಬದಲಾವಣೆ ಮಾಡಿದ್ರೆ ಶತ್ರು ದೇಶದ್ದು, ಅದನ್ನು ಅಟ್ಟಾಡಿಸ್ಕೊಂಡೋಗಿ ಹೊಡೆಯುತ್ತೆ. ಇದು ಕೇವಲ ಒಂದು ದಿಕ್ಕಿನಲ್ಲಿ ಹೋಗಿ ಹಾರಿ ಬೀಳೋ ಅಂಥದ್ದಲ್ಲ, ಹುಡಿಕೊಂಡೋಗಿ ಹೊಡೆಯುತ್ತೆ.
ಒಂದು ಗ್ರಾಮ್ಯ ಭಾಷೆಯಲ್ಲಿ ಹೇಳಬೇಕು ಅಂದರೆ ಬೆರ್ಸಾಡ್ಕೊಂಡು ಹೊಡೆಯುತ್ತಿದ್ದು. ಅಷ್ಟು ಸುಲಭನಾಗಿ ಬಿಟ್ಬಿಡಲ್ಲ ಯಾವುದೇ ಶತ್ರು ದೇಶದ ಇದನ್ನು. ಅಂದರೆ ರೈಟ್ ಲೆಫ್ಟು ಫ್ರಂಟ್ ಬ್ಯಾಕ್ ಯಾವ ಕಡೆ ಬೇಕಾದ್ರೂ ಟರ್ನ್ ಆಗೋವಂಥ ಸಾಮರ್ಥ್ಯ ಇರೋವಂಥದ್ದು. ಈ ಒಂದು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಇದರ ಇದು ಹಲವು ರೀತಿಯಾದಂಥ ಒಂದು ಫೀಚರ್ಸ್ ಇದೆ. ಕಟಿಂಗ್ ಎಡ್ ಟೆಕ್ನಾಲಜಿ ಅಂತ ಅದಕ್ಕೇ ಇದನ್ನು ಪದೇ ಪದೇ ಹೇಳೋದು. S-400 ಏನಿದೆ, S-400 400 ಕಿಲೋಮೀಟರ್ನಷ್ಟು ವಿಸ್ತಾರವಾದ ಒಂದು ವ್ಯಾಪ್ತಿಯನ್ನು ಹೊಂದಿದೆ. ಆದರೆ ಈ ಒಂದು ಮಿಸೈಲ್ಸ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಇದು 80 ಕಿಲೋಮೀಟರ್ ಕವರ್ ಮಾಡುತ್ತೆ ಇದು ರಾಡಾರು. ಮತ್ತು ಇದರಲ್ಲೇ ಸೆಂಟ್ರಲ್ ಅಕ್ವಿಸಿಷನ್ ರಾಡಾರು 120 ಕಿಲೋಮೀಟರ್ವರೆಗೂ ಕವರೇಜ್ ಕೊಡುತ್ತೆ. ಒಟ್ಟಿನಲ್ಲಿ ಗಡಿ ಭಾಗದಲ್ಲಿ ಇದು ದೇಶೀಯ ನಿರ್ಮಿತ ಆಗಿರೋದ್ರಿಂದ ಭಾರತದ ಸೇನೆಗೆ ಇದು ಹೊರೆಯಾಗೋದಿಲ್ಲ ಆರ್ಥಿಕವಾಗಿ. ಹೀಗಾಗಿನೇ ಗಡಿಯುದ್ದಕ್ಕೂ ಹಲವು ಕಡೆ ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಮತ್ತು ಎಲ್ಲೆಲ್ಲಿ ಸ್ಥಾಪನೆ ಮಾಡಿದ್ದಾರೆ, ಎಷ್ಟು ಸ್ಥಾಪನೆ ಮಾಡಿದ್ದಾರೆ ಅನ್ನೋದನ್ನು ಸೇನಾ ಸೂಕ್ಷ್ಮತೆ ಕಾರಣಕ್ಕೆ ಅದನ್ನು ಬಿಟ್ಕೊಟ್ಟಿಲ್ಲ. ಆದರೆ ಈ ಒಂದು ಆಕಾಶ್ ಮಿಸೈಲ್ ಸಿಸ್ಟಮ್ನ ನಾವು ಇಟ್ಕೊಂಡಿದ್ದೀವಿ. ಇದರಿಂದನೇ ನಾವು ನೆನ್ನೆ ಪಾಕಿಸ್ತಾನದಿಂದ ಬಂದ ಎಷ್ಟೋ ಕ್ಷಿಪಣಿಗಳನ್ನು ಒಡೆದು ಉರುಳಿಸಿದ್ವಿ ಅಂತ ಹೇಳ್ಬಿಟ್ಟು ಸೇನೆ ಅಧಿಕೃತವಾಗಿ ಮಾಹಿತಿ ನೀಡಿದ್ದಾರೆ. ದಿಲೀಪ್, ಇದು ಆಕಾಶ್ ಮಿಸೈಲ್ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅನ್ನೋದನ್ನ ನಾವು ಗಮನಿಸಿದ್ವಿ. ಈಗ ಆದರೆ ಭಾರತದ ಬತ್ತಳಿಕೆಯಲ್ಲಿ ಇಂಥ ಎಷ್ಟು ಅಸ್ತ್ರಗಳಿದಾವೆ ಅನ್ನೋದು ಸಹಜವಾಗಿ ಪಾಕಿಸ್ತಾನಕ್ಕೆ ಊಹೆನೂ ಮಾಡ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕಾಣಿಸುತ್ತೆ. ಯಾಕೆಂತ ಹೇಳಿದ್ರೆ ಅವ್ರು ಹೇಳ್ತಾರೆ ನಾವು ಭಾರತವನ್ನ ದಿಟ್ಟತನದಿಂದ ಎದುರಿಸಿ ಬಿಡ್ತೀವಿ ಅಂತ ಹೇಳಿ. ಅವರ ಜೊತೆಗಿರುವಂತ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಭಾರತ ಉಡಾಯಿಸಿ ಆಗಿದೆ, ಅದು ಸಂಪೂರ್ಣವಾಗಿ ವಿಫಲ ಕೂಡ ಆಗಿದೆ. ಹಾಗಾಗಿ ಈ ಯುದ್ಧ ಏನಾದರೂ ಕಂಟಿನ್ಯೂ ಆಗಿ ನಡೆದ್ಬಿಟ್ರೆ ಪಾಕಿಸ್ತಾನ ಸಂಪೂರ್ಣವಾಗಿ ಉಡಿಸಾಗೋದು ಗ್ಯಾರಂಟಿ ಅಂತಾನೆ. ಖಂಡಿತ ರಾಮ್, ನೋಡಿ ಈ ಒಂದು ಪಾಕಿಸ್ತಾನ ಸನ್ನಿವೇಶವನ್ನು ನೋಡಿದ್ರೆ ನಮಗೆ ಉಕ್ರೇನ್ನ ಸನ್ನಿವೇಶ ನೆನಪಾಗುತ್ತೆ. ಯಾಕೆಂದರೆ ಉಕ್ರೇನ್ ಯುದ್ಧದಲ್ಲಿ ತೊಡಗಿದಾಗ, ಉಕ್ರೇನ್ ಯುದ್ಧ ಆರಂಭ ಆದಾಗ ಎಲ್ಲರೂ ಹೇಳ್ತಿದ್ದು ಒಂದೇ ಮಾತು, ಯಾವುದೇ ಒಂದು ದೇಶಕ್ಕೆ ರಕ್ಷಣಾ ವಿಚಾರದಲ್ಲಿ, ರಕ್ಷಣಾ ತಂತ್ರಜ್ಞಾನ ವಿಚಾರದಲ್ಲಿ, ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಆ ದೇಶ ಸ್ವಾವಲಂಬನೆ ಸಾಧಿಸಿರಬೇಕು. ಯಾಕೆಂದರೆ ಎಲ್ಲದನ್ನು ನೀವು ವಿದೇಶದ ಮೇಲೆ ಅವಲಂಬಿತ ಆಗಿರೋಕ್ಕಾಗೋದಿಲ್ಲ, ಎಲ್ಲದನ್ನು ದುಡ್ಡು ಕೊಟ್ಟು ಖರೀದಿ ಮಾಡೋದಕ್ಕಾಗೋದಿಲ್ಲ.